ಟೋಟಲ್ ಹರ್ಷದೀಪ್ ಸಿಂಗ್ 5 ಓವರ್ ಹಾಕಿ 27 ರನ್ ಕಟ್ಟೆ 2 ವಿಕೆಟೆ. ಆಮೇಲೆ ಗುರ್ನೂರ್ ಬ್ರಾರ್ ಅವರು 4 ಓವರು 5 ಬಾಲನ್ನು ಹಾಕಿ 3 ವಿಕೆಟನ್ನು ಹಾಕಿದ್ದಾರೆ. ಆಮೇಲೆ ಹರ್ಷ್ ದುಬೈ 3 ವಿಕೆಟ್ ಹಾಕಿದ್ದಾರೆ 47 ರನ್ 5 ಓವರ್ ಹಾಕಿ. ಆಮೇಲೆ ನಿತೀಶ್ ಕುಮಾರ್ ರೆಡ್ಡಿ 4 ಓವರ್ ಹಾಕಿ 31 ರನ್ ಕೊಟ್ಟು 2 ವಿಕೆಟನ್ನು ಹಾಕಿದ್ದಾರೆ. ಅನಾಹುತ ಬಾಲಿಂಗ್ ಇಂಡಿಯಾದಂತೂ ಬಾಲಿಂಗ್ ಅನಾಹುತ ಐತೆ 194. ಇದೇನು ನಮಗೇನು ಭಾಳ ದೊಡ್ಡ ಸ್ಕೋರ್ ಅದ, ಬಟ್ ಅಂದರು ಯಾಕಂದರೆ ಓವರ್ಸ್ ಕಡಿಮೆ ಅದ, 25 ಓವರ್ ಮ್ಯಾಚ್. ಆಮೇಲೆ ಚಲೋ ಬ್ಯಾಟಿಂಗ್ ಆಡಿದರೆ ನಮ್ಮ ಇಂಡಿಯನ್ ಟೀಮ್ ಆಗಿರ್ಬೋದು. ಶುಭ್ಮನ್ ಗಿಲ್ ಅವರು ಅನಾಹುತ ಬ್ಯಾಟಿಂಗ್ ಪ್ರದರ್ಶನ ಮಾಡಿದರೆ. ರೋಹಿತ್ ಶರ್ಮಾ ಅವರು ಎಡವಟ್ ಮಾಡ್ಕೊಂಡ್ರೆ ಎಲ್ಲೋ ಇವ್ರ ಕಡೆ ಒಂದು ಕಡೆ ಮಾತುಕತೆ ಕರೆಕ್ಟಾಗಿರಲಿಲ್ಲ ಏನೋ ಅನಿಸುತ್ತೆ. ಯಾಕಂದ್ರೆ ಎರಡೂ ಓಪನರ್ಸ್ ಬಂದಾರ ಅಂತಂದಾಗ ಎರಡೂ ಕಡೆ ಮಾತುಕತೆ ಕರೆಕ್ಟಾಗಿರ್ಬೇಕು. ಎಲ್ಲೋ ಒಂದು ಕಡೆ ಇವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೋ ಆಯ್ತು ಅನಿಸುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ವಿಕೆಟ್ಸ್ ಎಲ್ಲ ಹೋಗುತ್ತೆ, ರನ್ಔಟ್ ಆಗ್ಬಿಟ್ರು. ರೋಹಿತ್ ಶರ್ಮಾ ಅವ್ರು ಭಾಳ ಬೇಜಾರಾಗ್ಬಿಟ್ರೆ. ಚಲೋ ಬ್ಯಾಟಿಂಗ್ ಚಲೋ ಆತ. ಆಮೇಲೆ ಯಾಕಂದ್ರೆ ಸೀನಿಯರ್ ಪ್ಲೇಯರ್ ನಮ್ಮ ರೋಹಿತ್ ಶರ್ಮಾ ಅವ್ರು ರನ್ಔಟ್ ಆಗಿದ್ದು ಎಲ್ಲರಿಗೂ ಒಂದು ಕಡೆ ಭಾಳ ಬೇಜಾರಾಯ್ತು. ಟೋಟಲ್ 16 ಬಾಲ್ ಆಡಿ 16 ರನ್ ಹೊಡೆದೆ, 2 ಬೌಂಡ್ರಿ 1 ಸಿಕ್ಸ್ ರನ್ ಹೊಡೆದ್ರೆ. ಆಮೇಲೆ ಕ್ಯಾಪ್ಟನ್ ಶುಭಮ್ ಗಿಲ್ ಟೋಟಲ್ 84 ರನ್ಸ್ 66 ಬಾಲ್ 11 ಬೌಂಡ್ರೀಸ್ ಮತ್ತು 2 ಸಿಕ್ಸ್. ಆಮೇಲೆ ಇಶಾನ್ ಕಿಶಾನು ರಶೀದ್ ಖಾನ್ ಅವ್ರಿಗೆ ಔಟ್ ಆಗ್ಬಿಟ್ರೆ 34 ರನ್ ಹೊಡೆದು. ಆಮೇಲೆ ಶ್ರೇಯಸ್ ಅಯ್ಯರ್ ಅವರು ಔಟ್ ಆಗ್ಬಿಟ್ರೆ 12 ರನ್ ಹೊಡೆದೆ. ಆಮೇಲೆ ಬಂದಂಥ ನಮ್ಮ ಕೆ ಎಲ್ ರಾಹುಲ್ ಅವ್ರಿಗೆ ಯಾಕಂದ್ರೆ ಭಾಳ ಲೇಟಾಗಿ ಚಾನ್ಸ್ ಸಿಕ್ತು. ಯಾಕಂತಂದರೆ ಯಾವಾಗಲೂ ಓಪನಿಂಗ್ ಓಪನರ್ ಇದ್ದಾರೆ, ಮಿಡಲ್ ಆಡತ್ತಾರೆ. ಅಂದರೂ ಸಿಕ್ಕಿದ್ದ ಚಾನ್ಸನ್ನು ಸರಿಯಾಗಿ ಬಳಸ್ಕೊಂಡು ಒಂದು ಚಲೋ ಪ್ರದರ್ಶನ ಕೊಟ್ಟರೆ. ನಾಟ್ಔಟ್ ಆಡಿದ್ರೆ 39 ರನ್ ನಾಟ್ಔಟ್ ಆಡಿ ಮ್ಯಾಚ್ ಗೆಲ್ಸಿದ್ದಾರೆ. ಶುಭಮ್ ಗಿಲ್ ಮತ್ತು ಕೆ ಎಲ್ ರಾಹುಲ್ ಇಬ್ಬರು ಪಾರ್ಟ್ನರ್ಶಿಪ್ಪಿಂದ ಒಂದು ನಮ್ಮ ಟೀಮ್ ಇಂಡಿಯಾ ಮ್ಯಾಚ್ ಗೆತ್ತ ಮ್ಯಾಚ್ ಗೆತ್ತೆ. ಇಂಡಿಯಾ won by 3 ವಿಕೆಟಿಂದ 7 ವಿಕೆಟ್ಸ್. ಇಂಡಿಯಾ won by 7 ವಿಕೆಟ್ಸ್. 3 ವಿಕೆಟ್ ಹೋಗಿದ್ದು ನಮಗೆ. ಚಲೋ ಬ್ಯಾಟಿಂಗ್ ಆಯಿತು. ಮ್ಯಾನ್ ಆಫ್ ದ ಮ್ಯಾಚ್ ಶುಭಮ್ ಗಿಲ್ ಅವ್ರು ಕೊಟ್ಟರು ಕ್ಯಾಪ್ಟನ್ಗೆ. ಅವರೊಂದು ಫಸ್ಟ್ ಸ್ಲಿಪ್ ಒಳಗೆ ನಿಂತಾಗ ಒಂದು ಕ್ಯಾಚ್ ಅನಾಹುತ ಕ್ಯಾಚ್ ಹಿಡಿದ್ರು. ಆ ಕ್ಯಾಚ್ ನಮಗೆಲ್ಲ ಒಂದು ಕಡೆ ಅನ್ಸುತ್ತೆ ರಾಹುಲ್ ದ್ರಾವಿಡರ ನೆನಪು ಬಂದುಬಿಟ್ರೆ. ಯಾಕಂದ್ರೆ ಆ ಟೈಪ್ ಒಂದು ಕ್ಯಾಚ್ ಹಿಡಿದಾಗ ಸೇಮ್ ನಮ್ಮ ರಾಹುಲ್ ದ್ರಾವಿಡವರು ಹಾಗೆ ಸ್ಲಿಪ್ ಒಳಗೆ ಹೈಯೆಸ್ಟ್ ರಿಕಾರ್ಡ್ಸ್ ಅದಾವೆ. ಸ್ಲಿಪ್ ಒಳಗೆ ಜಾಸ್ತಿ ಕ್ಯಾಚಸ್ ಹಿಡಿದವ್ರು ಯಾರು ಅಂತಂದ್ರೆ ನಮ್ಮ ರಾಹುಲ್ ದ್ರಾವಿಡ್ ಇದ್ದಾರೆ. ಆ ಒಂದು ಕ್ಯಾಚ್ ಹಿಡಿದು ನೋಡಿ ನಮಗೂ ರಾಹುಲ್ ದ್ರಾವಿಡ್ ನೆನಪು ಬಂದುಬಿಟ್ರೆ ಅವರೇ ಹಿಡಿದಾರೆ ಅಂತಂತಂದು. ಆ ಥರ ಸೇಮ್ ಒಂದು ಕ್ಯಾಚನ್ನು ನಮ್ಮ ಶುಭಮ್ ಗಿಲ್ ಅವರ ಇಂಡಿಯನ್ ಕ್ಯಾಪ್ಟನ್ ಹಿಡಿದ್ರೆ ಖುಷಿ ಆಯ್ತು. ಇಂಡಿಯಾ ಅಂತೂ ಮ್ಯಾಚ್ ಗೆತ್ತ. ಸೆಕೆಂಡ್ ಒಡಿಯಾ ನೋಡುವಂತ ಏನಾಕಿದೆ ಅಂತೇಳಿ. ಅಲ್ಲಿವರೆಗೂ ನಂದು ಯಾರು ಚಾನಲ್ ನೋಡಾತಿರ್ತೀವಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನನ್ನ ವಿಡಿಯೋ ನಾನು ಎಲ್ಲೋ ಒಂದು ಕಡೆ ಮಾತಾಡೋದ್ರೊಳಗೆ ಸ್ವಲ್ಪ ಹೆಚ್ಚು ಕಡಿಮೆ ತಪ್ಪೇನಾಗಿದ್ರೆ ಅರ್ಥ ಮಾಡ್ಕೊಳ್ಳಿ, ಸಹಿಸ್ಕೊಳ್ಳಿ ಅಷ್ಟೇ ಕೇಳೋದು. ನಾನು ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಬಾಯ್.